ನಾವು ವರ್ಕರ್ನ ಕಂಡುಹಿಡಿಯೋದಕ್ಕೆ ನಿಮ್ಮ ಕೈಲಾಗುತ್ತಾ ನಮ್ಮ ಕೈಲಾಗುತ್ತಾ? ಮತ್ತೆ ನಾವು ಕಾರ್ಮಿಕರು ಅನ್ನೋದಕ್ಕೆ ಯಾವ ರೀತಿ ಗುರುತಿಸ್ತೀರಾ ನೀವು? 6 ತಿಂಗಳಿಂದ ವರ್ಕರ್ ಆಗಿರೋನು ಈಗ ವರ್ಕರ್ ಆಗಿರೋದಿಲ್ಲ. ಲೇಬರ್ ಆಫೀಸರ್ ಕಳವಾಣಿ ಮೇಡಮ್ಗೆ ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಕಳವಾಣಿ ಮೇಡಮ್ಗೆ ಸರಿಯಾಗಿ. ಕಾರ್ಮಿಕನ ಮಗಳ ಮದುವೆಯ ಸಹಾಯಧನಕ್ಕಾಗಿ ಸಲ್ಲಿಸಿದ್ದ ಅರ್ಜಿ ರದ್ದು, ಕಾರ್ಮಿಕರ ಪ್ರತಿಭಟನೆ. ಕಾರ್ಮಿಕ ನಿರೀಕ್ಷಕರ ಕಚೇರಿಗೆ ಫೇರಾವ್ ಹಾಕಿದ ಕಾರ್ಮಿಕರು. ಲೇಬರ್ ಆಫೀಸರ್ ಕಳವಾಣಿ ಮೇಡಮ್ಗೆ ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಕಳವಾಣಿ ಮೇಡಮ್ಗೆ ಸರಿಯಾಗಿ ಕಾರ್ಮಿಕರಿಗೆ ನ್ಯಾಯ ಕೊಡ್ತಿಲ್ಲ, ಕಳವಾಣಿ ಮೇಡಮ್ಗೆ. ಸ್ಥಳಕ್ಕೆ ಬಂದ್ರೆ ನಾವು ಯಾರು ನ್ಯಾಯ ಕೇಳಬೇಕಾದ್ರೂ ಇಲ್ಲ ಮೇಡಮ್ಗೆ. ಮದುವೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಪ್ರಮುಖ ಕ್ಷಣ. ಆದರೆ ದಿನಗೂಲಿ ಕಾರ್ಮಿಕರು ಹಾಗೂ ಕಟ್ಟಡ ಕಾಮಗಾರಿ ಮಾಡುವಂತಹವರ ಅಸಂಘಟಿತ ವಲಯದ ಕುಟುಂಬಗಳಿಗೆ ಮದುವೆಯ ಖರ್ಚು ದೊಡ್ಡ ಹೊರೆಯಾಗುತ್ತದೆ. ಇದನ್ನ ಮನಗೊಂಡು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ನೋಂದಾಯಿತ ಕಾರ್ಮಿಕರಿಗೆ ಮದುವೆ ಅಥವಾ ಅವರ ಮಕ್ಕಳ ಮದುವೆಗೆ 60,000 ರು ಸಹಾಯಧನ ನೀಡಲು ಸರ್ಕಾರ ಯೋಜನೆ ಜಾರಿ ಮಾಡಿದ್ದು, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಿಜವಾದ ಕಾರ್ಮಿಕರಿಗೆ ಆ ಯೋಜನೆಯ ಸೌಲಭ್ಯ ದೊರೆಯುತ್ತಿಲ್ಲ ಎಂಬುದು ಇಲ್ಲಿನ ಕಟ್ಟಡ ಕಾರ್ಮಿಕರ ಆರೋಪವಾಗಿದೆ. ಅರ್ಜಿ ಹಾಕಿರೋದು 3 ತಿಂಗಳಾಯಿತು. 3 ತಿಂಗಳಿಂದ ನಾನು ಓಡಾಡ್ತಾನೆ ಇದ್ದೀನಿ, ಕೆಲಸ ಮಾಡ್ತಾನೆ ಇದ್ದೀನಿ. ಇಲ್ಲಿ ಬಂದು ಕೇಳಿದ್ರೆ ಯಾರನ್ನೂ ಕೇಳಕ್ಕೆ ಹೋಗಬೇಡಪ್ಪ, ನನ್ನ ಕೈಲಿಲ್ಲ, ಹಾಕಿದ್ದೀನಿ ಹೋಗು ಅಂತ ಹೇಳ್ತಾರೆ. ಮದುವೆ ಆಗಿರ್ತಕ್ಕಂಥದ್ದು ಯಾವಾಗ? ಮದುವೆ ಆಗಿರೋದು 8/8 తలకాయలకొండ దేవస్థానంలో. ఆ తలకాయలకొండ దేవస్థానంలో పెళ్లి చేసినాను. దానికి సహాయధనం అని అర్జీ వేసినాను. అర్జీ వేస్తే వాళ్ళు స్పాట్ ఇన్స్పెక్షన్కే వచ్చిండదు, మేడం కానీ ఎవరు కానీ వచ్చిండదు. నేను ఇప్పుడు నిజమైన కార్మికుడు కాదు అనేసి ప్రూఫ్ చేస్తాము, రిజెక్ట్ చేయడమని వాళ్ళు మేడం చెప్తా ఉన్నారు. మేడం కళాకి మేడం ఏనా మాకి ఇది ఏమన్నా కానీ అని న్యాయం కావాలని నేను తిరుగుతాను. ಇಂದು ಕಟ್ಟಡ ಕಾರ್ಮಿಕರು ಚಿಂತಾಮಣಿ ನಗರದ ನಾರಪ್ಪಕುಂಟೆಯ ಬಳಿ ಇರುವಂತಹ ಕಟ್ಟಡ ಕಾರ್ಮಿಕರ ನಿರೀಕ್ಷಕರ ಕಚೇರಿಗೆ ಫೇರಾವ್ ಹಾಕಿ ಪ್ರತಿಭಟನೆ ನಡೆಸಿದ್ದಲ್ಲದೆ ಕಾರ್ಮಿಕರ ನಿರೀಕ್ಷಕರಾದ ಕಲಾವಾಣಿ ವಿರುದ್ಧ ಧಿಕ್ಕಾರಗಳನ್ನು ಕೂಗುತ್ತಾ ಕಾರ್ಮಿಕರಿಗೆ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ತಿಳಿಸದೆ ಹಾಗೂ ನೀಡದೇ ಇರುವ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲೇಬರ್ ಆಫೀಸರ್ ಕಳವಾಣಿ ಮೇಡಮ್ಗೆ ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಕಳವಾಣಿ ಮೇಡಮ್ಗೆ ಸರಿಯಾಗಿ. ಕಟ್ಟಡ ಕಾರ್ಮಿಕನಾದ ಗಂಗರಾಜು ಹಾಗೂ ನರಸಿಂಹಪ್ಪ ಎನ್ಎಂ ಅವರು ಮಾತನಾಡಿ 8 ಆಗಸ್ಟ್ 2025ರಂದು ಶಿಡ್ಲಘಟ್ಟ ತಾಲೂಕಿನ ತಲಕಾಯಿಲ ಬೆಟ್ಟ ಗ್ರಾಮದ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಅನಿತಾ ಎನ್ಎನ್ ಅವರ ಮದುವೆ ಕಾರ್ಯ ನಡೆದಿದ್ದು, ಮದುವೆ ಸಹಾಯಧನ ಪಡೆಯಲು ಕಾರ್ಮಿಕ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸಲಾಗಿದೆ. ಆದರೆ ಕಾರ್ಮಿಕ ಇಲಾಖೆಯ ನಿರೀಕ್ಷಕರು ಉದ್ದೇಶಪೂರ್ವಕವಾಗಿ ಅರ್ಜಿಯನ್ನು ರದ್ದು ಮಾಡಿದ್ದು ಅಷ್ಟೇ ಅಲ್ಲದೆ ಕಟ್ಟಡ ಕಾರ್ಮಿಕರ ಕಾರ್ಡ್ ಅನ್ನು ರದ್ದುಪಡಿಸಿದ್ದಾರೆ ಎಂದು ಹೇಳಿದ ಅವರು, ಕೆ.ಸಿ. ಗಂಗರಾಜು ಅಂತ, ನಾನೊಬ್ಬ ಎಲೆಕ್ಟ್ರಿಷಿಯನ್ ಆಗಿರ್ತೀನಿ. ಇವರು ನನ್ನ ಜೊತೆಲಿ ಕೆಲಸ ಮಾಡುವಂಥ ಗಾರೆ ಕೆಲಸ ಮೇಸ್ತ್ರಿ ನರಸಿಂಹಪ್ಪ ಎನ್ ಅಂತ ಆಗಿರ್ತಾರೆ. ಇವರು ಸುಮಾರು 30 ವರ್ಷಗಳಿಂದ ಕೆಲಸ ಮಾಡ್ತಿದ್ದಾರೆ ಗಾರೆ ಕೆಲಸ ಮೇಸ್ತ್ರಿ ಆಗಿ. ಇವ್ರಿಗಿಬ್ಬರು ಮಕ್ಕಳಿರ್ತಾರೆ. ಇದರಲ್ಲಿ ಒಂದು ಆಗಸ್ಟ್ 8ನೇ ತಾರೀಕು ಮಗಳಿಗೆ ಮದುವೆ ಮಾಡಿರ್ತಾರೆ. ತಲಕಾಯಲ್ ಬೆಟ್ಟ ಅಂತೇಳಿ ಅಲ್ಲಿ ಮದುವೆ ಮಾಡ್ಕೊಂಡು ಬಂದಿರ್ತಾರೆ. ಮನೆ ಹತ್ರ ರಿಸೆಪ್ಷನ್ ಮಾಡಿರ್ತಾರೆ. ಇವರು ನಾವು ಕಾರ್ಮಿಕರಾಗಿರೋದ್ರಿಂದ ಮದುವೆ ಸಹಾಯಧನಕ್ಕೆ ಒಂದು ಅರ್ಜಿಯನ್ನು ಹಾಕಿರ್ತೇವೆ. ಅರ್ಜಿ ಹಾಕಿದರೆ ಇವರು ಮನೆ ಬಳಿ ಹೋಗಿ ಮಾಜರ್ ಮಾಡಿಲ್ಲ, ಅಕ್ಕಪಕ್ಕ ಮನೆಯನ್ನು ಕೇಳಿದ್ದಾರೆ. ಮತ್ತು ಕೆಲಸ ಮಾಡೋ ಸ್ಥಳಕ್ಕೆ ಬಂದು ಮಾಜರ್ ಮಾಡಿಲ್ಲ. ಯಾವುದೇ ರೀತಿ ಮಾಹಿತಿ ಇಲ್ದಿರ ಇವರು ನಿಜವಾದ ಕಾರ್ಮಿಕರಲ್ಲ ಅಂತೇಳಿ ಕಾರ್ಡನ್ನು ಫ್ರೀಸ್ ಮಾಡಿದ್ದಾರೆ. ಮತ್ತು ಮದುವೆ ಸಹಾಯಧನೂ ಕ್ಯಾನ್ಸಲ್ ಮಾಡಿದ್ದಾರೆ. ನಾವು ಲೇಬರ್ ಆಫೀಸ್ ಬಳಿ ಬಂದು ಕೇಳಿದರೆ ಅವ್ರೇನು 2 ವರ್ಷ ಆಗಿದೆ ಮದುವೆ ಆಗಿ ಅಂತ ಹೇಳ್ತಿದ್ದಾರೆ. ನಾವು ಮದುವೆ ಆಗಿರೋದು ಆಗಸ್ಟ್ 8ನೇ ತಾರೀಕು. ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ಇದ್ದಾವೆ, ಎಲ್ಲ ತೊಗೊಂಡು ಬಂದಿದ್ದೀವಿ. ಇಲ್ಲಿ ಆಫೀಸ್ ಹತ್ರ ಬಂದರೆ ಯಾರು ಮಾಹಿತಿ ಕೇಳೋದಕ್ಕೂ ಅಧಿಕಾರಿಗಳು ಇಲ್ಲಿ ನಮ್ಮ ಕೈಗೆ ಸಿಗ್ತಿಲ್ಲ. ಇವರು ಟೈಮ್ಗೆ 10:10ವರೆಗೆ ಆಫೀಸ್ ಓಪನಿಂಗ್ ಇರಬೇಕು. ಆಫೀಸ್ ಓಪನ್ ಇರುತ್ತೆ, ಅಧಿಕಾರಿ ಕೈಗೆ ಸಿಗೋದಿಲ್ಲ. ನೀವು ಎಷ್ಟು ಸರಿ ಬೇಕಾದರೂ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಕಾರ್ಮಿಕರನ್ನು ಕೇಳಿ. ಯಾವಾಗ ಬಂದರೂ ಎಲ್ಲೋ ಫೀಲ್ಡ್ ವರ್ಕ್ ಹೋಗಿದ್ದೀವಿ ಅಂತಾರೆ. ಎಲ್ಲಿ ಫೀಲ್ಡ್ ವರ್ಕ್ ಇರುತ್ತೋ ಯಾವತ್ತು ನಮ್ಮ ಕೈಗೆ ಸಿಗೋದು ಯಾವಾಗ? ನಾವಿಲ್ಲಿ ಬಂದರೆ ಮಾತಾಡೋಕ್ಕೆ ಚಾನ್ಸ್ ಇರಲ್ಲ. ಆ್ಯಕ್ಚುಲಿ ನಾವು ಅರ್ಜಿ ಹಾಕಿದಾಗ ಮನೆ ಬಳಿನೇ ಹೋಗಬೇಕು ಮಾಜರ್ಗೆ, ನಾವು ಕೆಲಸ ಮಾಡೋ ಸ್ಥಳದಲ್ಲಿ ಬಂದು ಕೇಳಬೇಕು. ಇವರು ಕೆಲಸ ಹತ್ರ ಬಂದು ಮಾಜರ್ ಮಾಡೋದು ಸಾಕ್ಷ್ಯನೇ ಇಲ್ಲ ಇವ್ರ ಹತ್ರ. ಈಗ ಮಾಡ್ತಿರೋ ಬಿಲ್ಡಿಂಗ್ಗಳ ಹತ್ರ ನಾವು ಲೈವ್ ನೋಡಿಸ್ತೀವಿ ನಿಮಗೆ. ಈಗ ಬಿಲ್ಡಿಂಗ್ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಅಗ್ರಿಮೆಂಟ್ ಸಮೇತ ನಮ್ಮ ಹತ್ರ ಇದೆ. ಇವ್ರು ಮೇಸ್ತ್ರಿ ಅನ್ನೋದಕ್ಕೆ ನಮ್ಮ ಹತ್ರ ಎಲ್ಲ ದಾಖಲೆಗಳು ಇದೆ. ಈಗ ಊರಲ್ಲಿ ಎಲ್ಲರನ್ನೂ ಕೇಳ್ಬೋದು ಇವ್ರು ಏನು ಕೆಲಸ ಮಾಡ್ತಾರೆ ಅಂತ. ಯಾರೋ ಒಬ್ಬರು ಹೇಳಿದ್ರು ಕುರಿಗಳ ಮೇಸೋರು ಅಂತ ಹೇಳ್ತಿದ್ದಾರೆ, ಅದಕ್ಕೆ ಪ್ರೂಫ್ ಇದೆಯಾ? ನಾವು ಗಾರೆ ಕೆಲಸ ಅಂತ ಹೇಳಿದ್ರೆ ನಾನು ಪ್ರೂಫ್ ಕೊಡ್ತೀನಿ. ಎಷ್ಟು ಬಿಲ್ಡಿಂಗ್ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತ ನಮ್ಮ ಹತ್ರ ಸಾಕ್ಷಿ ಇದೆ. ಎಷ್ಟು ವರ್ಷಗಳಿಂದ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದೀವಿ. ಈಗ ಅವ್ರು ಗಾರೆ ಕೆಲಸ ಮಾಡ್ತಿದ್ದಾರೆ, ಅದೇ ಬಿಲ್ಡಿಂಗಲ್ಲಿ ನಾನು ಎಲೆಕ್ಟ್ರಿಷಿಯನ್ ಆಗಿ ಮಾಡ್ತಿದ್ದೀನಿ. ಮತ್ತು ಇಲ್ಲೊಬ್ರು ಇದ್ದಾರೆ ನೋಡಿ, ಇವರು ಬಿಲ್ಡಿಂಗ್ ಮಾಡ್ತಿದ್ದಾರೆ, ಇವರು ಎಲೆಕ್ಟ್ರಿಷಿಯನ್ ಆಗಿ.
ಮತ್ತು ನಮ್ಗನ ಸಾಕ್ಷಿ ನಾವು ವರ್ಕರ್ನ ಕಂಡುಹಿಡಿಯೋದಕ್ಕೆ ನಿಮ್ಮ ಕೈಲಾಗುತ್ತಾ ನಮ್ಮ ಕೈಲಾಗುತ್ತಾ? ಮತ್ತು ನಾವು ಕಾರ್ಮಿಕರು ಅನ್ನೋದಕ್ಕೆ ಯಾವ ರೀತಿ ಗುರುತಿಸ್ತೀರಾ ನೀವು? 6 ತಿಂಗಳಿಂದ ವರ್ಕರ್ ಆಗಿರೋನು ಈಗ ಯಾಕೆ ವರ್ಕರ್ ಆಗಿರೋದಿಲ್ಲ? ಇಲ್ಲಿ ಚಿಂತಾಮಣಿ ಕಟ್ಟಡ ಇಲಾಖೆ ಕಾರ್ಮಿಕರ ಇಲಾಖೆಯ ಒಂದು ಕಚೇರಿಗೆ ಬಂದಿದ್ವಿ. ಇಲ್ಲಿ ಬಂದು ಸ್ಪಾಟ್ ಅಲ್ಲಿ ಬಂದ್ರೆ ಇಲ್ಲಿ ಮೇಡಮ್ ಯಾವಾಗ ಬಂದ್ರು ಇಲ್ಲಿ 12 ಗಂಟೆ ಆದ್ರೂ ಇನ್ನು ಇಷ್ಟೊತ್ತಾದ್ರೂ ಬಂದಿಲ್ಲ ಮೇಡಮ್. ಇಲ್ಲಿ ಯಾರನ್ನಾರು ಕೇಳಿದ್ರು ಮೇಡಮ್ ಟೈಮಿಂಗ್ಸ್ ಹಾಕಿದಾರೆ, ಅಲ್ಲಿ ಟೈಮಿಂಗ್ಸ್ ಚೇಂಜ್ ಮಾಡಿ ಹಾಕಿದಾರೆ. ಪ್ಲಸ್ ಇಲ್ಲಿ ಬಂದ್ರೆ ಯಾವ ಕೆಲಸಗಳು ಮಾಡ್ತಾರೆ ಜನರು ಎಷ್ಟು ಜನ ಬಂದು ಕಾಯ್ಕೊಂಡಿದ್ದಾರೆ. ಬೆಳಗಿನ ಸಂಜೆಯವರು 1 ದಿವಸ 2 ದಿವಸ ಯಾವ ಬಂದು ಕೆಲಸ ಬಿಟ್ಬಿಟ್ಟು ಅವ್ರ ಕೆಲಸಗಳು ನೋಡಿ ಇಲ್ಲಿ ಬಂದು ಕಾಯ್ಕೊಂಡಿರುವಂತ ಕೆಲಸ ಆಗಿದೆ. ನಮಗೆ ತುಂಬಾ KRS ಪಾರ್ಟಿಗೆ ತುಂಬಾ ದೂರುಗಳು ಬಂದಿದ್ದಾವೆ. ಮೇಡಮ್ ಅವ್ರು ಯಾವಾಗ ಬಂದ್ರು ಕಚೇರಿಯಲ್ಲಿ ಇರೋಲ್ಲ, ಕಚೇರಿಯಲ್ಲಿ ಇರೋಲ್ಲ. ಯಾವ ನೋಡೋ ಫೀಲ್ಡ್ ವರ್ಕ್ ಅಂತ ಹೇಳ್ತಾರೆ. ಯಾವ ಫೀಲ್ಡ್ ವರ್ಕ್ ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿ ಬಂದು ಎಷ್ಟೋ ಜನ ಕನ್ನಡ ಕಾರ್ಮಿಕರಾಗಲಿ ಎಲ್ಲ ಕಾರ್ಮಿಕರ ಮೇಲೆ ಎಲ್ಲರೂ ಇರ್ತಾರೆ. ಅವ್ರು ಬಂದಿಲ್ಲ ಎಷ್ಟು 1 ದಿವಸ 2 ದಿವಸ ಕೋಲಿ ಬಿಟ್ಟು ಬರ್ಬೋದು. ಏನ್ ದಿವಸ ಬಂದು ಅದೇ ಕೆಲಸ ಮಾಡ್ಕೊಂಡಿರಕ್ಕಾಗುತ್ತಾ? ಇವಾಗ ಒಬ್ಬ ಫಲಾನುಭವಿಗೆ ಅವ್ರು ನಿಜವಾದ ಕಟ್ಟಡ ಕಾರ್ಮಿಕರು ಅಂತ ಪ್ರೂಫ್ ಇದೆ, ಆದ್ರೂ ಇವರು ಇಲ್ಲ ಅಂದ್ಬಿಟ್ಟು ಇವಾಗ ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಮ್ ಗಮನಕ್ಕೆ ಬಂತು, ನಾವು ಅದನ್ನ ಕೇಳುವಂತ ಬಂದ್ರೆ ಮೇಡಮ್ 12 ಗಂಟೆ ಆಯ್ತು, 12 ಗಂಟೆ ಆದ್ರೂ ಇಷ್ಟೊವರೆಗೂ ಇಲ್ಲ. ಇನ್ನು ಇದನ್ನ ಕುರಿತು ಮಾಧ್ಯಮದವರು ದೂರವಾಣಿ ಮುಖಾಂತರ ಇಲಾಖೆಯ ಜಿಲ್ಲಾಧಿಕಾರಿಗಳಿಗೆ ಸಂಪರ್ಕಿಸಿದಾಗ ಅವರು ಇದರ ಬಗ್ಗೆ ಪ್ರತಿಕ್ರಿಯಿಸಿ ಮದುವೆ ಸಹಾಯಧನಕ್ಕಾಗಿ ಚಿಂತಾಮಣಿ ತಾಲೂಕಿನ ಯಗವಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾರಮಾಕಲಹಳ್ಳಿ ಗ್ರಾಮದ ನರಸಿಂಹಪ್ಪ NM ಎಂಬುವರ ಮಗಳ ಮದುವೆಗೆ ಸಲ್ಲಿಸಿರುವ ಅರ್ಜಿಯನ್ನ ಪರಿಶೀಲನೆ ಮಾಡಲು ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನ ಸ್ಥಳ ಮಹಜರು ಮಾಡಲು ಕಳುಹಿಸಿಕೊಟ್ಟು ನಿಜವಾದ ಫಲಾನುಭವಿ ಅವರಾಗಿದ್ದರೆ ಸೌಲಭ್ಯ ದೊರಕಿಸಿಕೊಡುವ ಕೆಲಸ ಮಾಡುತ್ತೇನೆ ಎಂದು ಹೇಳಿದ್ದಾರೆ. ಇನ್ನು ಪ್ರತಿಭಟನೆ ಮಾಡುತ್ತಿರುವ ವಿಷಯ ತಿಳಿದ ತಕ್ಷಣ KRS ಪಕ್ಷದ ಕಾರ್ಯಕರ್ತರು ಸಹ ಪ್ರತಿಭಟನೆಗೆ ಸಾಥ್ ನೀಡಿದ್ದಾರೆ. ಅನ್ಯಾಯ ಆಗಿದೆ ಅಂದ್ಬಿಟ್ಟು ಇಲ್ಲಿ ಬಂದ್ವಿ, ನಮ್ ಗಮನಕ್ಕೆ ಬಂತು KRS ಪಾರ್ಟಿಗೆ. ನಾವ್ ಇಲ್ಲಿ ಬಂದ್ವಿ, ನೀವು 12 ಗಂಟೆ ಆದ್ರೂ ಇಲ್ಲಿ ಇರ್ಲಿಲ್ಲ. ಹೌದಾ ಮೇಡಮ್? ಎಷ್ಟೊತ್ತಾಗುತ್ತೆ ಮೇಡಮ್ ಬರೋದು ನೀವು?